ಕಿಟಕಿನೂ ಇಲ್ಲ. ಮಳೆ ಬಂದ್ರೆ ನಾನೇ ಕ್ಲೀನ್ ಮಾಡ್ತೀನಿ. ನಾನು ಕ್ಲೀನ್ ಮಾಡಬೇಕು, ನಾನು ಕೆಲಸದವರೇ ಬರ್ಬೇಕಂತ ಅವಶ್ಯಕತೆ ಇಲ್ಲ. ಆ ಕ್ಲೀನ್ ಮಾಡೋದು ಎಕ್ಸಸೈಸ್ ಏನೇನು. ಮೈಸೂರು ಸಿಲ್ಕ್ ತಗೋಬೇಡಿ, 2 ತಿಂಗಳು ಮೈಸೂರು ಸಿಲ್ಕ್ ತಗೋಬೇಡಿ, ಡಂಬಲ್ಸ್ ತಗೊಳ್ಳಿ. ಅದಕ್ಕೆಲ್ಲ ಖರ್ಚು ಅವರು ಕರೆಕ್ಟ್ ಆಗಿ ಲೆಕ್ಕ ನೋಡ್ತಾರೆ. ಇದ್ರಲ್ಲಿ ಮಾತ್ರ ಯಾಕೆ ನೀವು ಲೆಕ್ಕ ನೋಡ್ತೀರಾ? ಗುಡ್ ಹೆಲ್ತ್ಗೆ, ಅದು ನಿಮ್ಮ ಹೆಲ್ತ್ಗೆ ತಾನೆ. ಒಂದು 45 ಮಿನಿಟ್ಸ್ ಬೇಡ ಸರ್, ಅರ್ಧ ಗಂಟೆ ಮಾಡಿ, ದೇವ್ರು ಬರ್ಲಿ. ನಾನು ಕೆಲಸ ಮಾಡ್ತೀನಿ, ಅಡಿಗೆ ಮಾಡ್ತೀನಿ, ಅವೆಲ್ಲ ಇಲ್ಲ. ಈಗ ಕೆಲವು ಮಹಿಳೆಯರಿಗೆ ಜಿಮ್ಗೆ ಹೋಗಕ್ಕಾಗಲ್ಲ, ಜಿಮ್ ದೂರ ಇರುತ್ತೆ, ಇಲ್ಲ ನಮ್ಮ ಮನೇಲಿ ಜಿಮ್ ಕಳ್ಸಕ್ಕೆ ಇಷ್ಟಪಡಲ್ಲ ಅಂತಾರೆ. ಸೊ ಅಂತವ್ರಿಗೆ ವರ್ಕೌಟ್ ಫಿಟ್ ಆಗಿರೋಕೆ ಇಷ್ಟಪಡ್ತಾರೆ. ಸೊ ಮನೆಯಲ್ಲಿ ವರ್ಕೌಟ್ ಮಾಡಬಹುದಾ? ನಾನು ಮನೆಯಲ್ಲೇ ಮಾಡ್ತೀನಿ, ಯಾಕಂದ್ರೆ ನಾನು ಜಿಮ್ ಅಂತೂ ಹೋಗಲ್ಲ. ಫಸ್ಟ್ ಆಫ್ ಆಲ್ ಜಿಮ್ ಹೋದ್ರೆ ತುಂಬಾನೇ ಡಿಸ್ಟ್ರಾಕ್ಷನ್ಸ್. ಅಲ್ಲಿ ಹುಡುಗರು ಬಂದ್ರೆ ಮಾಡ್ತಾರೆ, ಹುಡುಗಿರು ಬಂದು ಮಾತಾಡ್ತಾರೆ, ಅವ್ರವ್ರದೇ ಏನೋ ಪಾಲಿಟಿಕ್ಸ್, ಅದು ಜಾಗಕ್ಕೆ ಇದು. ಅಂಡ್ ಹೋಗಕ್ಕೆ ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಹೋಗಕ್ಕೆ ಅರ್ಧ ಗಂಟೆ ಆಗಕ್ಕೆ, ಬರೋದಕ್ಕೆ ಅರ್ಧ ಗಂಟೆ ಆಗತ್ತೆ. ಅಲ್ಲಿ ಕಾರ್ ಪಾರ್ಕಿಂಗ್ ಸಿಗಲ್ಲ, ಶೂ ಬೇರೆ ಅಲ್ಲೇ ಹೋಯ್ತು, 1 ಅವರ್ 2 ಅವರ್ ಹೋಯ್ತು. ಸೊ ನಾನೇನ್ ಮಾಡಿದೀನಿ ಅಂತ, ಕೋವಿಡ್ ಆದ್ಮೇಲೆ ವೆನ್ ಐ ಸ್ಟಾಪ್ ಮೈ ಏರೋಬಿಕ್ಸ್, ನಾನು ಮನೇಲೆ ಮಾಡ್ಕೊಂಡು, ಇದು ಮನೆ, ಇದು ನನ್ನ ಮನೆ ಟೆರೆಸ್, ಓಪನ್ ಟೆರೆಸ್. ಇರೋ ಹಳೆ ಬರೋದೆಲ್ಲ ತಗೊಂಡ್ಬಂದು ಹಾಕಿ, ನೀವೇ ನೋಡಿರ್ತೀರಾ ನೋಡಿ, ಕಿಟಕಿನೂ ಇಲ್ಲ, ಇದಕ್ಕೆ ಕಿಟಕಿನೂ ಇಲ್ಲ. ಮಳೆ ಬಂದ್ರೆ ನಾನೇ ಕ್ಲೀನ್ ಮಾಡ್ತೀನಿ. ನಾನು ಕ್ಲೀನ್ ಮಾಡಬೇಕು, ನಾನು ಕೆಲಸದವರೇ ಬರ್ಬೇಕಂತ ಅವಶ್ಯಕತೆ ಇಲ್ಲ. ಆ ಕ್ಲೀನ್ ಮಾಡೋದು ಎಕ್ಸಸೈಸ್ ಏನೇನು. ನಾನೇ ಕ್ಲೀನ್ ಮಾಡಿದ್ರೆ ಅದೊಂದು ಎಕ್ಸಸೈಸ್. ವಾರ್ಮ್ ಅಪ್ ಮಾಡಲ್ಲ ಅಷ್ಟೇ, ವಾರ್ಮ್ ಅಪ್ ಮಾಡಲ್ಲ. ಕಿಟಕಿ ಹಾಕಿಲ್ಲ, ಇನ್ನೂ ಕಿಟಕಿ ಹಾಕಲ್ಲ, ಬಿಕಾಸ್ ಹೊಸ ಮನೆ ಕಟ್ತಾ ಇದ್ದೀನಿ. ಸೊ ಇರೋ ಹಳೆ ಮನೆದೆಲ್ಲ ತಗೊಂಡ್ಬಂದು ಇಟ್ಟಿದ್ದೀನಿ. ಸೊ ಮನೆಯಲ್ಲೇ ಮಾಡಿದ್ದೀನಿ. ಆನ್ಲೈನ್ ಹಾಕಿದ್ರೆ ನಿಮಗೆ ಎಲ್ಲ ವರ್ಕೌಟ್ ಸಿಗುತ್ತೆ, ಹೋಮ್ ವರ್ಕೌಟ್ಸ್. ಒಂದ್ ದಿವಸ ಚೆಸ್ಟ್, ಒಂದ್ ದಿವಸ ಬೈಸೆಪ್ಸ್, ಒಂದ್ ದಿವಸ ಕಾರ್ಡಿಯೋ, ಎಲ್ಲ ನಿಮ್ಗೆ ಆಗಿಲ್ಲ ನನಗೆ DM ಮಾಡಿ ನಾನು ಕಳ್ಸಿಕೊಡ್ತೀನಿ ನಿಮ್ಗೆ. ಸೊ ಮನೆಯಲ್ಲೇ ಬೇಸಿಕ್ ಆಗಿ ಬ್ಲೂಟೂತ್ ಇಟ್ಟಿದ್ದೀನಿ, ಒಂದ್ 10,000 ರೂಪಾಯಿಗೆ ಒಂದು TV ಹಾಕಿದ್ದೀನಿ, ಬ್ಲೂಟೂತ್ ಆಗತ್ತೆ. ಬೇಸಿಕ್ ಡಂಬಲ್ಸ್ 5, 7 and 3 ಇದೆ ಅಷ್ಟೇ. ಅದ್ರ ಬಿಟ್ಟು ಅಂಡ್ ಪ್ಲಸ್ ಐ ಆಮ್ ಟ್ರೈನರ್ ಮೈ ಸೆಲ್ಫ್, ನನ್ಗೆ ಗೊತ್ತಿದೆ. ಒಂದು ಸೈಕಲ್ ಇದೆ, ಸ್ಪಿನ್ನಿಂಗ್ ಸೈಕಲ್. ಅದು ಎಲ್ಲ ಒಟ್ಟಿಗೆ ಮಾಡಬೇಡಿ, ಎಲ್ಲ ಒಟ್ಟಿಗೆ ಮಾಡಕ್ ಕಷ್ಟನೇ. ಒಂದೇ ಸ್ವಲ್ಪ ಹೆಂಗಸರು ಸೀರೆ ತಗೋತಾರೆ, 5,000 ಲೈನಲ್ಲಿ ನಿಂತ್ಕೊಂಡು ಸೀರೆ ತಗೋತಾರೆ. ಮೈಸೂರು ಸಿಲ್ಕ್ ಅಂತೆ, ನನ್ನ ಫ್ರೆಂಡ್ ಅವ್ರಿಗೆ ಹುಚ್ಚು. ಮೈಸೂರು ಲೈನ್ ತಿರ್ಕೊಂಡು ಮೈಸೂರು ಸಿಲ್ಕ್ ತಗೋಬೇಡಿ, 2 ತಿಂಗಳು ಮೈಸೂರು ಸಿಲ್ಕ್ ತಗೋಬೇಡಿ, ಡಂಬಲ್ಸ್ ತಗೊಳ್ಳಿ. ಒಂದ್ಸತಿ ಪಾರ್ಟಿ ಗೀಟಿ ಏನ್ ಮಾಡೋ ಹೋಗ್ಬಿಡಿ, 1 ತಿಂಗಳು TV ತಗೊಳ್ಳಿ. ಒಂದ್ಸತಿ ಇದು ಮಾಡಿ, ಸ್ಕಿಪ್ ಮಾಡ್ಬಿಟ್ಟು ತಗೊಳ್ಳದೆ ಎಲ್ಲ ಏನಿರಲ್ಲ. ಹುಡುಗಿರು ನೀವು ನೋಡ್ತಿರಲ್ಲ, ಲಿಪ್ಸ್ಟಿಕ್ ಹಾಕೋತಾರೆ, ಪಾರ್ಟಿಗೆ ಹೋಗ್ತಾರೆ, ಮೇಕಪ್ ಹಾಕತ್ತಾರೆ, ಅಲ್ಲ ಅದೆಲ್ಲ ಮಿಸ್ ಮಾಡ್ತಾರ. ಇದಕ್ ಮಾತ್ರ ದುಡ್ಡಿಲ್ಲ ಅಂತ, ಅದು ಹೆಂಗೆ? ಅದು ಅದನ್ನು ಮಾಡಿ 1 ತಿಂಗಳು ಮಾಡ್ಬೇಡಿ. 1 ತಿಂಗಳು ಪಾರ್ಟಿ ಮಾಡ್ಬಿಡಿ, ಊರಿಗೆ ಹೋಗ್ಬಿಡಿ, ಫ್ರೆಂಡ್ಸ್ ಜೊತೆಗೆ ಆಚೆ ಹೋಗ್ಬಿಡಿ. ಒಂದ್ಸತಿ ಇವಾಗ ಬ್ಯಾಂಗ್ಳೂರ್ ಹೋದ್ರೆ 5,000 10,000 ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆಲ್ಲ ಖರ್ಚು ಅವರು ಕರೆಕ್ಟ್ ಆಗಿ ಲೆಕ್ಕ ನೋಡ್ತಾರೆ. ಇದ್ರಲ್ಲಿ ಮಾತ್ರ ಯಾಕೆ ನೀವು ಲೆಕ್ಕ ನೋಡ್ತೀರಾ? ಗುಡ್ ಹೆಲ್ತ್ಗೆ, ಅದು ನಿಮ್ಮ ಹೆಲ್ತ್ಗೆ ತಾನೆ. ಒಂದು ದಿವಸ ಮನೆಯಲ್ಲೇ ಎಲ್ಲ ಮಾಡ್ಕೋಬಹುದು. ಒಂದು ಡೆಫಿನೆಟ್ ಆಗಿ ಒಂದು ಚಿಕ್ಕ ಜಾಗ ಇದ್ದೇ ಇರತ್ತೆ. ಸರಿ, ಟಿವಿ ಇಲ್ವಾ, ಟಿವಿ ಮುಂದೆನೆ ಡಂಬಲ್ಸ್ ಇಟ್ಕೊಳ್ಳಿ, ಡಂಬಲ್ ಜೋಡಿಸಿ, ಅದನ್ನೂ ಒಂದು ಎಕ್ಸಸೈಸ್. ಬೆಳಗ್ಗೆ ಡಂಬಲ್ ಜೋಡಿಸಿ ನೋಡಿ ಮಾಡಿ ಅಷ್ಟೇ. 45 ಮಿನಿಟ್ಸ್ ಬೇಡ ಸರ್, ಅರ್ಧ ಗಂಟೆ ಮಾಡಿ, ದೇವ್ರು ಬರ್ಲಿ. ನಾನು ಕೆಲಸ ಮಾಡ್ತೀನಿ, ಅಡಿಗೆ ಮಾಡ್ತೀನಿ, ಅವೆಲ್ಲ ಇಲ್ಲ. 1 ಅವರ್ ನಿಮ್ದಿಲ್ಲ ಅಂತ ಬೆಳೆ ಸೈಡ್ ಅಲ್ಲಿ ಇಟ್ಬಿಡಿ. ವರ್ಕೌಟ್ ಅಂದ್ರೆ ಸಪರೇಟ್. ನೀವು ಮನೆ ಕೆಲಸ ಮಾಡ್ತೀರಾ, ವಾಕಿಂಗ್ ಮಾಡ್ತೀರಾ, ಆಕ್ಟಿವ್ ಅಂತೀರಾ, ಅವೆಲ್ಲ ಬೇಡ. 1 ಅವರ್ ಸೈಡ್ ಅಲ್ಲಿ ಇಟ್ಬಿಟ್ಟು ಬೇಸಿಕ್ ಡಂಬಲ್ಸ್ 1 ತಿಂಗಳು ಇದು ಪಾರ್ಟಿ ಮೇಕಪ್ ಸೀರೆ ಎಲ್ಲ ಕಟ್ ಮಾಡಿ ಆಟೋಮೆಟಿಕ್ ಆಗಿ ಬೇಸಿಕ್ ಬಂದ್ಬಿಡುತ್ತೆ. ಎಲ್ಲ ಬೇಸಿಕ್ ಬಂದ್ರೆ ಮನೆಯಲ್ಲೇ ಮಾಡ್ಬೋದು. ನಿಮ್ಗೆ ಆನ್ಲೈನ್ ಅಲ್ಲಿ ಟೈಪ್ ಮಾಡಿದ್ರೆ ಹೋಮ್ ವರ್ಕೌಟ್ ಫಾರ್ ವಿಮೆನ್ ಅಂದ್ರೆ ಎಲ್ಲ ಕ್ಲೀನ್ ಆಗಿ ಬರುತ್ತೆ, ಎಲ್ಲ ವಿಡಿಯೋಸ್ ಬರುತ್ತೆ. ಅದನ್ನ ನೋಡ್ಕೊಂಡು ಮಾಡಿದ್ವಿ ನೀವು 1 ತಿಂಗಳು ಕಷ್ಟ ಆಗುತ್ತೆ. 2-3ನೇ ತಿಂಗಳು ಆಟೋಮೆಟಿಕ್ ನೀವೇ ಕೌನ್ಸಿಲಿಂಗ್ ಮಾಡಕ್ ಶುರು ಮಾಡ್ಬಿಡ್ತೀರಾ ಅಷ್ಟೇ. ಇಷ್ಟು ಟಿಪ್ಸ್ ಫಾಲೋ ಮಾಡಿದ್ರೆ ಸಾಕು. ಇಲ್ಲಾದ್ರೆ ನಾನು DM ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.